ಬಿದ್ದಿರ್ತದೆ. ಬಂದಿರ್ತಕ್ಕಂಥ ತುರುವೇಕೆರೆ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಮುಖಂಡರೇ, ಎಲ್ಲ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂದಿದ್ದಾರೆ. ಇವತ್ತು ಏನು ಮಾಧ್ಯಮ ಮಿತ್ರರನ್ನ ಕರೆದಿರೋ ಉದ್ದೇಶ ಇಷ್ಟೇ. ಸುಮಾರು ದಿನಗಳಿಂದ ನಮ್ಮ ಕಾರ್ಯಕರ್ತರುಗಳು, ನಮ್ಮ ಪಕ್ಷದ ಮುಖಂಡರುಗಳು ಏನೋ ಅಭ್ಯರ್ಥಿಗಳು ಅಂತ ಬೇರೆ ಘೋಷಣೆ ಮಾಡ್ತಾರೆ, ನೀವು ಯಾಕೆ ಘೋಷಣೆ ಮಾಡ್ಕೊತಾ ಇಲ್ಲ ಅಂತ. ಆದರೆ ತಮ್ಮ ಕರೆದಿರೋದು ಇದೇ ಉದ್ದೇಶ. ಕೆಲವು ಸಂಘ ಸಂಸ್ಥೆಗಳ ಚುನಾವಣೆ ಇತ್ತು. ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಕಡೆ ಇರೋದ್ರಿಂದ ಬಂದು ಇಲ್ಲಿ ಕುತ್ಕೊಂಡ ಅಂತಂದ್ರೆ ಯಾರೋ ನಮ್ಮ ಕಡೆ ಆಗ್ತಾರೆ, ನಮ್ಮ ಕಡೆ ಆಗ್ತಾರೆ, ಆ ಥರ ಒಂದು ಗೊಂದಲಗಳು ಮೂಡ್ತಿತ್ತು. ಅದಕ್ಕೋಸ್ಕರ ಬರಲಿಲ್ಲ ಅಷ್ಟೇ ಒಂದು ವಾರ. ಇವತ್ತು ಇದೆಲ್ಲ ಮುಗಿದ ತಕ್ಷಣ ನಾನು ಮಾಧ್ಯಮ ಮಿತ್ರ ಕರೆದು ಪತ್ರಿಕಾಗೋಷ್ಠಿ ಮಾಡೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೆ. ಇವತ್ತು ಅದಕ್ಕೆ ನೀವು ತಮ್ಮನ್ನೆಲ್ಲ ಕರೆದಿದ್ದೀನಿ. ಉದ್ದೇಶ ಇಷ್ಟೇ, ಮುಂದಿನ ದಿನಗಳಲ್ಲಿ ಸೂರ್ಯ ಚಂದ್ರ ಎಷ್ಟು ಹುಟ್ಟೋ ಸತ್ಯನೋ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗೋದು ಅಷ್ಟು ಸತ್ಯ ಅಂತ ಹೇಳ್ತೀನಿ. ಯಾಕೆಂದ್ರೆ ಈಗಾಗಲೇ ನನಗೆ ನಿದರ್ಶನ ಬಂದಿದೆ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ. ದಯವಿಟ್ಟು ಪಕ್ಷ ಸಂಘಟನೆಗಳ ಗಮನ ಕೊಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ. ಅದಾದ ನಂತರ ಪಟ್ಟಣ ಪಂಚಾಯತ್ ಚುನಾವಣೆ ಬರ್ತದೆ, ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ. ದಯವಿಟ್ಟು ಜಾಸ್ತಿ ನೀವು ಪಕ್ಷದ ಸಂಘಟನೆ ತೊಡಗಿಸ್ಕೊಂಡಿದ್ದೇಳಿ ಹಂಗಾಗೆ ಕೇಂದ್ರದಿಂದ ಮತ್ತು ರಾಜ್ಯದಿಂದ ರಾಜ್ಯ ನಾಯಕರು, ಕೇಂದ್ರ ನಾಯಕರು ನನಗೆ ನಿದರ್ಶನ ಕೊಟ್ಟಿದ್ದಾರೆ. ಹೋರಾಟ ಮಾಡೋಕ್ಕೂ ಮೊನ್ನೆ ತರ ನೋಡಿದ್ರೆ ನಮ್ಮ ಅಶೋಕಣ್ಣವರು ತಮ್ಮ ಒಂದು ಟಿವಿನಲ್ಲಿ ಹೇಳಿದ್ದಾರೆ, ಎಲ್ಲ ಮಾಧ್ಯಮಗಳು ಹೇಳಿದ್ದಾರೆ, ನಾವು 150 ಸೀಟ್ ಗೆಲ್ತೀವಿ, ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ರಚನೆ ಆಗುತ್ತೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಿರ್ತೀವಿ. ಇನ್ನು ಮುಂದೆ ನಾನು ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ, ಯಾವುದೇ ಹೋರಾಟ ಆಗಲಿ ಮುಂಚೂಣಿ ನಿಂತು ಹೋರಾಟ ಮಾಡೋಣ. ಮುಂದಿನ ದಿನಗಳಲ್ಲಿ ನಾನೇ ಪಕ್ಷದ ಅಭ್ಯರ್ಥಿ, ಅದೇನೇ ಆದ್ರೂ ಸರಿ ನಾನು ಪಕ್ಷದ ಅಭ್ಯರ್ಥಿ ಆಗೇ ಆಗ್ತೀನಿ. ಇವತ್ತಿರ್ತಕ್ಕಂಥ ತಾಲೂಕಿನ ಎಲ್ಲ ಜನತೆಗಳು, ಸುಮಾರು ಜನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಸುಮಾರು ಜನ ಫೋನ್ ಮಾಡಿ ನನ್ನ ದಯವಿಟ್ಟು ಬರ್ಬೇಕಣ್ಣ, ನೀವು ಅಭ್ಯರ್ಥಿ ಆಗಬೇಕು, ನಾವು ನಿಂತಿರ್ತೀವಿ ಅಂತೇಳಿ ಎಲ್ಲ ಪಕ್ಷದ ಕಾರ್ಯಕರ್ತರು ಪಾಪ ಒತ್ತಡ ಆಗ್ತಾ ಇದ್ದಾರೆ. ನಾವು ನಿಮ್ಗೆ ಗೆಲ್ಲಿಸ್ತೀವಿ, ನಾವು ಕೊಡ್ತೀವಿ ಮಾರ್ಗದರ್ಶನ, ನಾವು ಕೊಡ್ತೀವಿ, ನಿಮಗೆ ಏನೋ ಬಲ ಕೊಡ್ತೀವಿ, ದಯವಿಟ್ಟು ನೀವು ಹೋರಾಟ ಮಾಡಿ ಮುಂದಿನ ದಿನಗಳು ಅಭ್ಯರ್ಥಿ ಆಗಿತ್ತು. ನನಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನನಗೆ ಒತ್ತಡ ಆಗ್ತಾ ಇದ್ದಾರೆ. ಅದನ್ನ ಹೇಳಿದ್ದೆ, ಒಂದು 8 ದಿವಸ ಆದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡ್ತೀನಿ, ನಾನು ಅಭ್ಯರ್ಥಿ ಆಗೇ ಆಗ್ತೀನಿ ಅಂತೇಳಿ. ಇವತ್ತು ಏನೇ ಬರಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ. ಸೂರ್ಯ ಚಂದ್ರ ಎಷ್ಟು ಉತ್ತರ ಸತ್ಯನೋ ನಾನು ಅಭ್ಯರ್ಥಿ ಆಗ ಅಷ್ಟೇ ಸತ್ಯ ಅಂತ ಹೇಳ್ತೀನಿ. ಇವತ್ತೆಲ್ಲ ಕಾರ್ಯಕರ್ತ ಬಂದವರು ಯಾವುದು ಗೊಂದಲ ಬೇಡ, ಆತಂಕ ಬೇಡ. ಇವತ್ತಿನ ಹೋರಾಟ ಮಾಡಿ. ಯಾಕೆ ನಾನು 3 ಸಲ ನಿಂತು ಸತ್ಯ ಯಾವತ್ತು 40,000 ಓಟ್ಗಿಂತ ಕಮ್ಮಿ ತಗೊಂಡಿದ್ದೆ, 40,000 ಓಟ್ ತಗೊಂಡಿದ್ದೀನಿ ನಾನು. ಯಾವತ್ತಿರ್ತಕ್ಕಂಥ ಏನು KJP ನಿಂತ್ಕೊಂಡು ಆ ಸಂದರ್ಭದಲ್ಲಿ ಸಹಿತ 40,000 ಓಟ್ ಬೀಳ್ತು. ಗೆದ್ದದ್ದ ಸಂದ 62,000 ಓಟ್ ಬೀಳ್ತು, 63,000 ಓಟ್ ಬೀಳ್ತು. ಈಗೂ ಸಹಿತ ಈ ಸ್ವತಂತ್ರ ಸಂದರ್ಭದಲ್ಲಿ ಈಗೂ 40,000 ಓಟ್ ಬಿದ್ದೆ. ಯಾವುದು ಕಮ್ಮಿ ಏನಿಲ್ಲ. ನಿಮ್ಮ ಹೋರಾಟಕ್ಕೆ ಶಕ್ತಿ ಇಲ್ಲ ಅಂತ ನೀವು ಹೋರಾಟ ಮಾಡಿದ್ರೆ 60,000 ಮತಗಳು ತಗೊಂಡಿದ್ದೀವಿ. ಕೆಲವು ಕಾರಣ ಗೊತ್ತೇ ಇದ್ರೆ ಯಾರ ಮೇಲೆ ನಾವು ಇವತ್ತು ಒಂದು ಇದು ಮಾಡೋ ಸರಿ ಸಂದರ್ಭ ಸರಿ ಇಲ್ಲ. ಹೋರಾಟ ಮಾಡಿ, ನಾನು ಹೋರಾಟ ಮಾಡ್ತೀನಿ, ನಿಮ್ಮ ಜೊತೆ ಇರ್ತೀನಿ. ಮುಂದಿನ ದಿನಗಳಲ್ಲಿ ಅಭ್ಯರ್ಥಿ ಆಗೋಣ. ಸರ್ಕಾರಕ್ಕೆ 150 ಸೀಟ್ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತದೆ. ಸರ್ಕಾರ ಬರುತ್ತೆ, ಅಭಿವೃದ್ಧಿ ಕಡೆ ಗಮನ ಕೊಡೋಣ. ಇವತ್ತಿರ್ತಕ್ಕಂಥ ರಾಜ್ಯ ನಾಯಕರುಗಳು, ಕೇಂದ್ರ ನಾಯಕರು ನನಗೆ ಹೇಳಿದ್ದಾರೆ, ನೀನು ಅಭ್ಯರ್ಥಿ ಆಗಬೇಕು, ನೀನು ಹೋರಾಟ ಮಾಡಬೇಕು, ನೀನು ಈಗಲೇ ಸಂಘಟನೆ ಮುಂಚೂಣಿ ಇರಬೇಕು. ಇದೇನು ಜಿಲ್ಲಾ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ ಬರ್ತಂತ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮೊನ್ನೆ ವಿಜಯನಗರ ಕೇಂದ್ರದಿಂದ ಸಹ ನನಗೆ ದೂರವಾಣಿ ಕರೆ ಮುಖಾಂತರ ಮಾತಾಡಿದ್ದಾರೆ. ಅದರಿಂದ ನಾನು ಮುಂದಿನ ದಿನಗಳಲ್ಲಿ ಯಾವ ಒತ್ತಡದಿಂದ ಏನಿಲ್ಲ, ನಾನೇ ಅಭ್ಯರ್ಥಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮಂದಿಗಳಿಗೆ ಇರ್ತಕ್ಕಂಥ ಕಾರ್ಯಕರ್ತರು ಯಾವುದೇ ಎದೆಗೊಂದೋದು ಬೇಡ, ಹೋರಾಟ ಮಾಡಿ. ಇವತ್ತು ನಿಮ್ ಶಕ್ತಿ ಇದೆ, 40,000 ಮತ ಹಾಕ್ಸಿದಿರಿ, ಕಾರ್ಯಕರ್ತರಿದ್ದೀರಿ, ಲೀಡರ್ಗಳಿದ್ದೀರಿ, ಎಲ್ಲ ಸಂಘ ಸಂಸ್ಥೆ ಪದಾಧಿಕಾರಿಗಳಿದ್ದೀರಿ. ಇವತ್ತು ಯಾವ್ದಾಗ ಕಮ್ಮಿ ಇಲ್ಲ, ಹೋರಾಟ ಮಾಡೋಣ. ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶಕ್ತಿ ತುಂಬನ. ನನಗೆ ಗೆಲ್ಸಕ್ಸಿದ ನೀವು ಸಹಿತ ನನ್ನ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ, ಇವತ್ತು ಜಾಸ್ತಿ ಮಾತಾಡೋದು ಬೇಡ. ತಮ್ಮ ಮಾಧ್ಯಮ ಮಿತ್ರರು ಹೇಳ್ತಾ ಇದ್ದೀನಿ, ಇದೇ ಒಂದು ವಿಚಾರ ಇರ್ಬೇಕಂತ ಹೇಳ್ತಾ ಇದ್ದೀನಿ. ಅಭ್ಯರ್ಥಿ ಆಗ್ತೀನಿ ಅಂತ ಹೇಳೋಕ್ಕೋಸ್ಕರ ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀನಿ.